ಆತ್ಮೀಯ ಸ್ಪರ್ಧಾರ್ಥಿಗಳೇ ಗಮನಿಸಿ, ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ರವಿಯು ಎಡಗಡೆಯಿಂದ 10ನೇಯವನು ಹಾಗೂ ಮತ್ತು ರಾಮು ಬಲಗಡೆಯಿಂದ 8ನೇಯವನು. ಅವರು ಪರಸ್ಪರ ತಮ್ಮ ಸ್ಥಾನಗಳನ್ನು ಬದಲಾಯಿಸಿಕೊಂಡಲ್ಲಿ ರವಿಯು ಎಡಗಡೆಯಿಂದ 23ನೇವನು ಆಗಿರುತ್ತಾನೆ. ಹಾಗಿದ್ದಲ್ಲಿ ಆ ಸಾಲಿನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಹೇಳಿ ಗಮನಿಸಬೇಕು. ಆತ್ಮೀಯ ಸ್ಪರ್ಧಾರ್ಥಿಗಳೇ ನೋಡಿ, ಈಗ ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ರವಿ ಎಡಗಡೆಯಿಂದ ಎಷ್ಟು? ರವಿ ಎಡಗಡೆಯಿಂದ 10ನೇಯವನು, ಆಮೇಲೆ ರಾಮು ಬಲಗಡೆಯಿಂದ 8ನೇಯವನು. ರಾಮು ಬಲಗಡೆಯಿಂದ 8ನೇಯವನು. ಅವರು ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡಾಗ ರವಿಯ ಸ್ಥಾನವು ಎಡಗಡೆಯಿಂದ, ರವಿಯ ಸ್ಥಾನ ಎಡಗಡೆಯಿಂದ ಎಷ್ಟಾಗುತ್ತದೆ? 23 ಆದ್ರೆ ಆಲ್ರೆಡಿ ಇಲ್ಲಿ ಯಾರಿದ್ರು ನೋಡ್ರಿ, ಫಸ್ಟ್ ಎಡಗಡೆಯಿಂದ ರವಿ ಇದ್ದ, ಇಲ್ಲಿ ರವಿ ಇದ್ದ, ಇಲ್ಲಿ ರಾಮು ಇದ್ದ. ಎಕ್ಸ್ಚೇಂಜ್ ಆದಾಗ ರವಿ 23, ಈ 8ರ ಹಿಂದಿನ ಸಂಖ್ಯೆ 7, 23 + 7 = 30. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್. ಥ್ಯಾಂಕ್ ಯು.